ಹಲೋ ಹಾಯ್ ಪ್ರೀತಿಯ ಸ್ನೇಹಿತರಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ SSLCಯ ಸಮಾಜ ವಿಜ್ಞಾನದಲ್ಲಿ ಭಾಗ 1ರ ಅಧ್ಯಾಯ 13 ಭಾರತದ ಅರಣ್ಯ ಸಂಪತ್ತು ಅಂತ ಈ ಒಂದು ಅಧ್ಯಾಯದಲ್ಲಿ ಬಹುಆಯ್ಕೆ ಪ್ರಶ್ನೆಗಳು ನೋಡ್ತಾ ಹೋಗೋಣ. ರೋಮನ್ ಸಂಖ್ಯೆ 1, ಕೊಟ್ಟಿರುವ 4 ಉತ್ತರಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ದು ಬರೆಯಿರಿ ಅಂತ. ಪ್ರಶ್ನೆ ಸಂಖ್ಯೆ 1, ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆ ಆಗಿರುವ ಅರಣ್ಯಗಳು ಯಾವುವು ಅಂತ ಆಯ್ಕೆಗಳು ನೋಡ್ತಾ ಹೋಗೋಣ. ಎ ಆಯ್ಕೆ ಮ್ಯಾಂಗ್ರೋವ್ಸ್ ಅರಣ್ಯಗಳು, ಬಿ ಆಯ್ಕೆ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು, ಸಿ ಆಯ್ಕೆ ಮರುಭೂಮಿ ಅರಣ್ಯಗಳು, ಡಿ ಆಯ್ಕೆ ನಿತ್ಯ ಹರಿದ್ವರ್ಣ ಅರಣ್ಯಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2. ಸರಿಯಾದಂಥ ಉತ್ತರ 2, ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು. ಪ್ರಶ್ನೆ ಸಂಖ್ಯೆ 2, ಈ ಸಸ್ಯವರ್ಗಗಳು ಆಳವಾದ ಬೇರುಗಳನ್ನು ಹೊಂದಿರುತ್ತವೆ ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ನಿತ್ಯ ಹರಿದ್ವರ್ಣ ಕಾಡುಗಳು, ಬಿ ಆಯ್ಕೆ ಅಲ್ಪೈನ್ ಕಾಡುಗಳು, ಸಿ ಆಯ್ಕೆ ಮರುಭೂಮಿ ಅರಣ್ಯಗಳು, ಡಿ ಆಯ್ಕೆ ಉಷ್ಣವಲಯದ ಹುಲ್ಲುಗಾವಲು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3, ಮರುಭೂಮಿ ಅರಣ್ಯಗಳು. ಪ್ರಶ್ನೆ ಸಂಖ್ಯೆ 3, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಕ್ಷೇತ್ರವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಕರ್ನಾಟಕ, ಬಿ ಆಯ್ಕೆ ಮೇಘಾಲಯ, ಸಿ ಆಯ್ಕೆ ಕೇರಳ, ಡಿ ಆಯ್ಕೆ ಮಧ್ಯಪ್ರದೇಶ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಡಿ, ಮಧ್ಯಪ್ರದೇಶ. ಪ್ರಶ್ನೆ ಸಂಖ್ಯೆ 4, ಭಾರತದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಕ್ಷೇತ್ರ ಕಂಡುಬರುವ ರಾಜ್ಯ ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಮಧ್ಯಪ್ರದೇಶ, ಬಿ ಆಯ್ಕೆ ಹರಿಯಾಣ, ಸಿ ಆಯ್ಕೆ ಗೋವಾ, ಡಿ ಆಯ್ಕೆ ಪಂಜಾಬ್. ಇದಕ್ಕೆ ಸರಿಯಾದಂಥ ಉತ್ತರ ಬಿ, ಹರಿಯಾಣ. ಸರಿಯಾದಂಥ ಉತ್ತರ ಬಿ. ಪ್ರಶ್ನೆ ಸಂಖ್ಯೆ 5, ದೇಶದ ಪ್ರಥಮ ಜೀವಗೋಳ ಮೀಸಲು ಪ್ರದೇಶ ಜೀವಿ ಸಂರಕ್ಷಣಾ ವಲಯ ಯಾವುದು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ನೀಲಗಿರಿ, ಬಿ ಆಯ್ಕೆ ನಂದಾದೇವಿ, ಸಿ ಆಯ್ಕೆ ಸುಂದರಬನ, ಡಿ ಆಯ್ಕೆ ಪನ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಎ, ನೀಲಗಿರಿ. ಸರಿಯಾದಂಥ ಉತ್ತರ ಆಯ್ಕೆ ಎ. ಪ್ರಶ್ನೆ ಸಂಖ್ಯೆ 6, 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಲ್ಲಿ ಕಂಡುಬರುವ ಅರಣ್ಯಗಳು ಯಾವುವು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಎಲೆ ಉದುರುವ ಮಾನ್ಸೂನ್ ಕಾಡುಗಳು, ಬಿ ಆಯ್ಕೆ ಮ್ಯಾಂಗ್ರೋವ್ ಅರಣ್ಯಗಳು, ಸಿ ಆಯ್ಕೆ ನಿತ್ಯ ಹರಿದ್ವರ್ಣ ಅರಣ್ಯಗಳು, ಡಿ ಆಯ್ಕೆ ಉಷ್ಣವಲಯದ ಹುಲ್ಲುಗಾವಲು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಸಿ, ನಿತ್ಯ ಹರಿದ್ವರ್ಣ ಕಾಡುಗಳು. ಸರಿಯಾದಂಥ ಆಯ್ಕೆ. ಪ್ರಶ್ನೆ ಸಂಖ್ಯೆ 7, ಭಾರತದಲ್ಲಿ ಒಟ್ಟು ಸಸ್ಯೋದ್ಯಾನ ಬಟಾನಿಕಲ್ ಗಾರ್ಡನ್ಗಳ ಸಂಖ್ಯೆ ಎಷ್ಟು ಅಂತ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ 567, ಬಿ ಆಯ್ಕೆ 122, ಸಿ ಆಯ್ಕೆ 525, ಡಿ ಆಯ್ಕೆ 106. ಇದಕ್ಕೆ ಸರಿಯಾದಂಥ ಉತ್ತರ ಬಿ, 122.
ಎ ಆಪ್ಷನ್ಸ್ ಏನದಂದರೆ 567 ವನ್ಯಜೀವಿ ಧಾಮಗಳದಾವ. ಸಿದ 525 ಪ್ರಾಣಿ ಸಂಗ್ರಹಾಲಯಗಳದಾವ. 106 ಇದು ರಾಷ್ಟ್ರೀಯ ಉದ್ಯಾನವನಗಳದಾವ. ಇದಕ್ಕೆ ಸರಿಯಾದಂಥ ಉತ್ತರ ಬಿ. ಪ್ರಶ್ನೆ ಸಂಖ್ಯೆ 8. ಆಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಡ್ಯಾಸ್ ಆಗಿದೆ ಅಂತ ಆಯ್ಕೆಗಳನ್ನು ನೋಡ್ತಾ ಬರೋಣ. ಎ ಆಯ್ಕೆ ನಿತ್ಯ ಹರಿದ್ವರ್ಣ ಅರಣ್ಯಗಳು, ಬಿ ಆಯ್ಕೆ ಮ್ಯಾಂಗ್ರೋವ್ ಅರಣ್ಯಗಳು, ಸಿ ಆಯ್ಕೆ ಉಷ್ಣವಲಯದ ಹುಲ್ಲುಗಾವಲು, ಡಿ ಆಯ್ಕೆ ಎಲೆ ಉದುರುವ ಕಾಡುಗಳು. ಇದಕ್ಕೆ ಸರಿಯಾದಂಥ ಉತ್ತರ ಎ ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂತ. ಪ್ರಶ್ನೆ ಸಂಖ್ಯೆ 9. ಹಿಮಾಲಯದಲ್ಲಿ ಡ್ಯಾಡ್ಯಾಸ್ ಅರಣ್ಯಗಳು ಕಂಡುಬರುತ್ತವೆ. ಆಯ್ಕೆಗಳು ನೋಡ್ತಾ ಹೋಗೋಣ. ಎ ಆಯ್ಕೆ ಮರುಭೂಮಿ ಅರಣ್ಯಗಳು, ಬಿ ಆಯ್ಕೆ ಎಲೆ ಉದುರುವ ಅರಣ್ಯಗಳು, ಸಿ ಆಯ್ಕೆ ಅಲ್ಪೈನ್ ಅರಣ್ಯಗಳು, ಡಿ ಆಯ್ಕೆ ಉಷ್ಣವಲಯದ ಅರಣ್ಯಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಅಲ್ಪೈನ್ ಅರಣ್ಯಗಳು. ಪ್ರಶ್ನೆ ಸಂಖ್ಯೆ 10. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಡ್ಯಾಡ್ಯಾಸ್ ರಾಜ್ಯದಲ್ಲಿದೆ ಅಂತ ಹೇಳಿಕಿಸಿ ಆಯ್ಕೆಗಳು ನೋಡ್ತಾ ಬರೋಣ. ಎ ಆಯ್ಕೆ ಮಧ್ಯಪ್ರದೇಶ, ಬಿ ಆಯ್ಕೆ ಉತ್ತರ ಪ್ರದೇಶ, ಸಿ ಆಯ್ಕೆ ಗುಜರಾತ್, ಡಿ ಆಯ್ಕೆ ಉತ್ತರಾಂಚಲ. ಇದಕ್ಕೆ ಸರಿಯಾದಂಥ ಉತ್ತರ ಡಿ ಉತ್ತರಾಂಚಲ. ಪ್ರೀತಿಯ ಸ್ನೇಹಿತರೆ, ಹೀಗೆ ನಿರಂತರವಾಗಿ ಪ್ರತಿಯೊಂದು ಅಧ್ಯಾಯದ ವಿಡಿಯೋಗಳು ಬರ್ತಾ ಇದ್ದಾವೆ. ಅದಕ್ಕೆ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಬಾಯ್ ಬಾಯ್. ಧನ್ಯವಾದಗಳು.